ನಮಸ್ಕಾರ, ಮನಿ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾನುವಾರ 17ನೇ ತಾರೀಕು ಮೇ ತಿಂಗಳು ಒಂದು ಸ್ಪೆಷಲ್ ವಿಡಿಯೋಗಳು ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ಪೆಷಲ್ ಆಗಿ ನಾನು ವೀಕ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ. ವೀಕ್ಲಿ ರಿವ್ಯೂ ಮುಂಚೆ ಒಂದು ಆಸ್ಪೆಕ್ಟ್ ಡೌ ಥಿಯರಿ ಇರುತ್ತೆ, ಅದ್ರ ಜೊತೆಗೆ ಒಂದು ಕಾನ್ಸೆಪ್ಟ್ ಏನು ನಮ್ದು ಫಿಬಿನಾಶಿ ಟ್ರೇಡಿಂಗ್ ಬಗ್ಗೆ ಹಳೆ ವಿಡಿಯೋಗಳು ನಾನು ಕೊಟ್ಟಿದ್ದೀನಿ. ಅದಲ್ಲದೆ ಈ ವಿಡಿಯೋ ಇಂಪಾರ್ಟೆಂಟ್ ಆಗ್ತವೆ. How to take trade using Fibonacci retracement, Fibonacci ratio, and basic Dow theory. I am going to explain here. So follow ಮಾಡಿ ವಿಡಿಯೋನ ಕಂಪ್ಲೀಟ್ ಆಗಿ. This will be our core foundation for our weekly or monthly or even for daily intraday trading setups. ಮೊದಲಿಗೆ ವಿಡಿಯೋ ಪ್ರಾರಂಭ ಮುಂಚೆ ಡಿಸ್ಕ್ಲೇಮರ್ ಅಂತ ಹೇಳಬೇಕು. ದಿಸ್ ಈಸ್ ಅ ಎಜುಕೇಶನ್ ಪರ್ಪಸ್ ವಿಡಿಯೋ. ಏನೇ ಒಂದು ಇಲ್ಲಿ ಹೇಳುವಂತದ್ದು ಪಾಸ್ಟ್ ಪರ್ಫಾರ್ಮೆನ್ಸ್ ಬೇಸಿಸ್ ಆಗಿ ಒಂದೇನೋ ಒಂದು ಎಕ್ಸಾಂಪಲ್ ತಗೊಂಡು ಹೇಳಿರ್ತೀನಿ. ಅದು ಫ್ಯೂಚರ್ಗೆ ಹಿಂಗೆ ಆಗ್ಬೇಕು ಅಂತಲ್ಲ, ಒಂದು ಪ್ರಾಬಬಿಲಿಟಿ ಅಷ್ಟೇ ಹೀಗಾಗ್ಬೋದು ಅಂತ. ನೀವೇನೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಗಳೆಲ್ಲ ನೋಡ್ಬೇಕಾಗತ್ತೆ. ಇದು ಒನ್ ಆಫ್ ದ ಆಸ್ಪೆಕ್ಟ್, ಫಂಡಮೆಂಟಲ್ ಪಾರ್ಟ್ ನೋಡ್ಬೇಕಾಗತ್ತೆ. ಬೇರೆ ಕಡೆ ನೀವು ಇಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಒಂದು ಪಾರ್ಟ್ ಅಷ್ಟೇ ನೋಡ್ತಾ ಇದ್ದೀರಾ. ಟೆಕ್ನಿಕಲ್ ಅಲ್ಲಿ ಸುಮಾರು ನೋಡ್ಬೇಕಾಗತ್ತೆ. ಬರೀ ಪ್ರೈಸ್ ಆಕ್ಷನ್ ಅಲ್ಲಿ ಒಂದು ನೋಡ್ತೀನಿ ಅಂದ್ರೆ ಪ್ರೈಸ್ ಆಕ್ಷನ್ ಒಂದು ಆಸ್ಪೆಕ್ಟ್ ಅಲ್ಲಿ ನೋಡ್ಬಿಟ್ಟು ಒಂದು ಮೇಲ್ ಹೋಗ್ಬಿಟ್ಟು ರಿವರ್ಸ್ ಆಗೋ ಚಾನ್ಸಸ್ ತುಂಬಾ ಇರ್ತಾವೆ. ಕೆಲವು ಕೇಸಲ್ಲಿ ಮೊಮೆಂಟಮ್ ಒಂದೇ ಸಾಲದು, ಅದಕ್ಕೆ ತಕ್ಕನಾಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದೆಲ್ಲ ಕನ್ಸಿಡರೇಷನ್ ಮಾಡಬೇಕು. ಜಸ್ಟ್ ನಾನು ಇಲ್ಲಿ ಒಂದು ಆಸ್ಪೆಕ್ಟ್ ಅಲ್ಲಿ ಒಂದು ಏನಂದ್ರೆ ಮುಖ್ಯವಾಗಿ ಇಲ್ಲಿ ನಾನು ಹೇಳ್ತಾ ಇರೋಂಥದ್ದು ಸಪೋರ್ಟ್ ರೆಸಿಸ್ಟೆನ್ಸ್ ಆಸ್ಪೆಕ್ಟ್ ಅಲ್ಲಿ. ದಿಸ್ ವಿಲ್ ಬಿ ಎ ಬೇಸ್ ಫಾರ್ ಅವರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಸೊ ಐ ಆಮ್ ಟೇಕಿಂಗ್ ಎಕ್ಸಾಂಪಲ್ ಆಫ್ ನಿಫ್ಟಿ ಆರ್ ಎನಿ ಇದು. ಒಂದು ಏನಂದ್ರೆ ಸ್ವಲ್ಪ 1 ವೀಕ್ ಹಳೆದು ಆ ಥರದ್ದೆಲ್ಲ ಕೊಡ್ತೀನಿ. ಸೊ ಫ್ಯೂಚರ್ಗೆ ಇದು ಪ್ರೆಡಿಕ್ಷನ್ ಅಂತಲ್ಲ, ಒಂದು ಏನ್ ಬರುತ್ತೆ ಸ್ವಲ್ಪ ಹಳೆ ಡೇಟಾನೇ ತಗೊಂಡಿರ್ತೀನಿ. ಸೊ ನೋಡ್ಬಿಟ್ಟು ವರ್ಕ್ ಮಾಡಿ. ಸೊ ವಿಡಿಯೋ ಪ್ರಾರಂಭ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿಡಿಯೋ ನೌ. ನಿಫ್ಟಿ ಚಾರ್ಟ್ ಮುಂದೆ ಇದೆ. ಲಾಸ್ಟ್ 25 ಅಲ್ಲದೆ 26 ಅಲ್ಲಿ ಈ ಇದರಲ್ಲಿ ನೋಡೋದ್ರೆ ಏಪ್ರಿಲ್ ಇಂದ ಒಂದು ಇಲ್ಲಿ ನೋಡಿದ್ರೆ ಫೆಬ್ರವರಿಗೆ ಬೀಳೋಕ್ ಸ್ಟಾರ್ಟ್ ಆಗಿದ್ದು, ನಮ್ದು ಜನವರಿಲಿ ಹೈಯೆಸ್ಟ್ ಮಾಡಿದ್ದು 5th ಹಂಗೆ. ಸೊ ಅಲ್ಲಿಂದ ನೆಕ್ಸ್ಟ್ ಒಂದು ಟ್ರಂಪ್ ಒಂದು ಅನೌನ್ಸ್ಮೆಂಟ್ ಮಾಡ್ದ, ಅಲ್ಲಿಂದ ಫಾಲೋ ಆಯ್ತು. ಸೊ ಜನರಲ್ ಆಗಿ ಇವಾಗ ಒಂದು ರೇಷಿಯೋ ಅಂತ ತಗೊಂಡ್ರೆ, ನಾನು ಇವಾಗ ಪ್ರೀವಿಯಸ್ ಹೈಯರ್ ಹೈ ನಾನು ಡೌ ಥಿಯರಿ ಬೇಸಿಕ್ ಆಗಿ ಹೇಳ್ಬೇಕಾಗತ್ತೆ ಹಿಂಗೆ. ಸೊ ಡೌ ಥಿಯರಿ ಏನ್ ಹೇಳುತ್ತೆ ಅಂದ್ರೆ ಒಂದು ಹೈ ಮಾಡಿದ್ಮೇಲೆ ಒಂದು ಲೋ ಮಾಡಿ, ಇದು ಸರ್ಟನ್ ಪರ್ಸೆಂಟೇಜ್ ಇರಬೇಕು, ಮತ್ತೆ ಹೈ ಮಾಡುತ್ತೆ, ಹೈಯರ್ ಲೋ ಮಾಡಿ ಮತ್ತೆ ಅಲ್ಲಿಂದ ಹೈಯರ್ ಹೈ ಮಾಡೋಕ್ ಚಾನ್ಸ್ ಇರುತ್ತೆ. ಸೊ ಈ ಒಂದು ರೇಷಿಯೋದಲ್ಲಿ ಜನರಲ್ ಆಗಿ ಏನಾಗುತ್ತೆ ಅಂದ್ರೆ ಈ ಒಂದು ಹೈ ಏನಿದೆ ಇದು ನಮ್ಗೆ ರೇಷಿಯೋದಲ್ಲಿ ಇರಬೇಕು. ಇದು ಎಲಿಯಟ್ ವೇವ್ಸ್ ಅದು ತಗೊಳ್ಳಿ, ನೀವು ಫಿಬ್ ಬೇಸಿಕ್ ಆದ್ದು ತಗೊಳ್ಳಿ, ಯಾವುದೇ ಒಂದು ಕಾನ್ಸೆಪ್ಟ್ ಅಲ್ಲೂ ಇದೇ ಬೇಸಿಕ್ಸ್ ಅಲ್ಲಿ ಇರುತ್ತೆ. ವೇವ್ ಥಿಯರಿಲೂ ಹಂಗೆ ಹೇಳ್ತಾರೆ ಎಲಿಯಟ್. ಸೊ ಹಾಗಾಗಿ ಈ ಒಂದು ಪರ್ಸೆಂಟೇಜ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲೋ ಒಂದು ಮಾಡಿರುತ್ತೆ ಇಲ್ಲಿ, ಲೆಟ್ಸ್ ಸೇ ಇದು ಲೋ ನಂದು, ಇದು ಎ ಅಂತ ತಗೊಂಡ್ರೆ ನೆಕ್ಸ್ಟ್ ಇದು ಬಿ ಅಂತ ಪಾಯಿಂಟ್ ಹೋದ್ರೆ ಸಿ ಅಂತ ಇದು ಬಿ ಆದ್ರೆ ಇದು ಬಂದ್ಬಿಟ್ಟು ಸಿ ಆಗ್ತವೆ. ನೆಕ್ಸ್ಟ್ ಡಿ ಬಂದ್ಬಿಟ್ಟು ಬಿ ಗಿಂತ ಹೈ ಹೋಗಿರ್ಬೇಕು. ಸೊ ಅದು ಸಹಿತ ಒಂದು ಪರ್ಸೆಂಟೇಜ್ ಅಲ್ಲಿ ಇರುತ್ತೆ. ಜನರಲ್ ಆಗಿ ಇಲಿಯಟ್ ಅಲ್ಲೂ ಇದು ವೇವ್ ಫಾರ್ಮೇಶನ್ ಇರುತ್ತೆ, ABC, ಆಮೇಲೆ ಇದು 1 2 3 ಈ ತರದೆಲ್ಲ. ಅದು ಡೀಪ್ ಆಗಿ ಹೋಗೋದಿಲ್ಲ, ಯಾಕಂದ್ರೆ ಅದು ಎಕ್ಸ್ಪರ್ಟ್ ಇಲ್ಲ ಅದ್ರಲ್ಲಿ. ನಾನು ಡೀಪ್ ಆಗಿ ಅದು ವೆರಿ ಸಬ್ಜೆಕ್ಟಿವ್ ಮ್ಯಾಟರ್ ಆಗಿ ನಾನು ಹೇಳ್ತಾ ಇದ್ದೀನಿ. ಎಲಿಯಟ್ ವೇವ್ಸ್ ಅಲ್ಲಿ ಒಂದು ಡೈರೆಕ್ಷನ್ ಅಂತ ಇಲ್ಲ, ಬಟ್ ಒಂದು ಪ್ರಾಬಬಿಲಿಟಿ ಅಂತ, ಅಲ್ಲೂ ಪ್ರಾಬಬಿಲಿಟಿನೇ. ಸೊ ಇಷ್ಟು ಪರ್ಸೆಂಟೇಜ್ ಕ್ರಾಸ್ ಆದ್ರೆ ನೆಕ್ಸ್ಟ್ ಕ್ಲಿಯರ್ ಆಗಿ ಇದು ಬರುತ್ತೆ, ಒಂದು ವೇವ್, ಸಣ್ಣ ವೇವ್ ತರ ಫಾರ್ಮ್ ಆಗುತ್ತೆ. ಅದು XYZ ಇದೆಲ್ಲ ಟರ್ಮಿನಾಲಜೀಸ್ ತುಂಬಾ ಇದಾವೆ. ಸೊ ಅದು
ವೇವ್ 5 ವೇವ್ 6 ಈ ತರದ್ದು ಏನೋ ಹೋಗ್ತವೆ. ಸೊ ಹಾಗಾಗಿ ವೇವ್ಸ್ ಪರ್ಸೆಂಟೇಜ್ ವೈಸ್ ಅಲ್ಲಿ ಹೋಗಿ ವೇವ್ ಅಲ್ಲೂ ಸಬ್ ವೇವ್ಸ್ ಗಳು ಬರ್ತವೆ. ಅಂದ್ರೆ ಇದು ಇವಾಗ ಬಿ ಇಂದ ಸಿ ಅಲ್ಲೇ ಡೈರೆಕ್ಟ್ ಆಗಿ ಒಂದು ಫಾಲ್ ಆಗಲ್ಲ. ಸೊ ಅಲ್ಲಿಂದ ಒಂದು ಹೈಯರ್ ಲೋ ಈ ತರದ್ದು ಲೋಯರ್ ಹೈ ಈ ತರದೆಲ್ಲ ಮಾಡ್ತವೆ. ಸೊ ಡೈರೆಕ್ಟ್ ಆಗಿ ಬಿ ಇಂದ ಸಿ ಬರಲ್ಲ ಅಥವಾ ಎಕ್ಸ್ ವೈ ಝೆಡ್ ಈ ತರ ಫಾರ್ಮ್ ಆಗಲ್ಲ. ಸೊ ಅದನ್ನ ನೀವು ತಿಳ್ಕೊಂಡು ಅರ್ಥ ಮಾಡ್ಕೊಬೇಕು. ಇರ್ಲಿ, ಅದು ಟೋಟಲಿ ಇಟ್ಸ್ ಎ ಡಿಫರೆಂಟ್ ಟಾಪಿಕ್. ವಾಟ್ ಎವರ್ ಮೇಕಿಂಗ್ ದಿಸ್ ಹೈಯರ್ ಹೈ ಹೈಯರ್ ಲೋ, here higher high, B is a higher high as per Dow theory. My A is a lower low, but C is a lower high. So B ಇಂದ C ಎಷ್ಟು ಫಾರ್ಮ್ ಅಲ್ಲಿ ಇರಬೇಕು, ಎಷ್ಟು ಪರ್ಸೆಂಟೇಜ್. ಸೊ ಲೆಟ್ಸ್ ಸೇ ಮೈ A to B is 100% or 0 to 1. Let's say if I'm taking this as a retracement, fib retracement, this to this point is 100. I'm keeping only 0 on certain percentage. Default whatever is coming here, I'll just ignore. I'm keeping positive side 0 and 1. Later I will enable remaining things. So ಇಲ್ಲಿ 0 ಇಂದ ಇದು ಕೆಳಗಡೆ ಹೋಗಿದೆ. ಸಾರಿ, ಇದು ಉಲ್ಟಾ ಬರಬೇಕು. ಆಪೋಸಿಟ್ ಸೈಡ್ ಮಾಡೋಣ. ಇಲ್ಲಿ 0.5 ಮೈನಸ್ ಬೇಡ, ರಿವರ್ಸ್ ಆನ್ ಇದೆ. ರಿವರ್ಸ್ ನ ಆಫ್ ಮಾಡಿದ್ರೆ ಆಪೋಸಿಟ್ ಸೈಡ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು 0 ಒಂದು ಫಾರ್ಮ್ ಆಗಿದೆ. 0 ಬ್ಲಾಕ್ ಲೈನ್ ಅಲ್ಲಿ ಏನೋ ಇದೆ. ನಂಗೆ ಬ್ಲಾಕ್ ಬೇಡ, ಬ್ಲೂ ಮಾಡ್ಕೊಳ್ಳೋಣ. ತಿಕ್ಕರ್ ಬೇಕಾದ್ರೆ ತಿಕ್ ಮಾಡ್ಕೊಳ್ಳಿ. ಯೂಶಲಿ ಥಿನ್ ಲೈನ್ಸ್ ಆರ್ ಬೆಟರ್. ಸೊ 0 ಇಂದ ಇದಕ್ಕೆ ಹೋದಾಗ ಇದು ಎ, ಆಕ್ಚುಲಿ ಸಾರಿ ಇದು ಎ. This is my C. For time being, I am moving this so that I can explain properly. So 100% or 0 to 1. C ಗೆ ಫಾರ್ಮ್ ಆಗಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇರಬೇಕು? It should be minimum. If I enable this 236 and 618 aspect only, I'll explain now. This is a very powerful this thing, ratios. 0.5 is also powerful, but comparatively 618 and 236 are very powerful. Suppose B to C ಮಾಡಬೇಕಾದ್ರೆ C 50% ಬಂದಿಲ್ಲ ಈಗ ಇದ್ರ ಪ್ರಕಾರ, but it crossed 382 and 236. So 50% not crossed means there is a possibilities of again coming back this level. Straight away touch ಆಗಲ್ಲ ಇದು. ಸೊ ಹಿಂಗ್ ಟಚ್ ಆಗಿ 236 ಮೇಲೆ ಹೋದ್ರೆ ತಿರ್ಗಾ ಪಾಸಿಟಿವ್ ಹೋಗ್ಬಿಡುತ್ತೆ. ಬಟ್ ಆದಷ್ಟು ಇದನ್ನ ಕೆಳಗೆ ಬರಕ್ ಟ್ರೈ ಮಾಡುತ್ತೆ. ಸೊ ಯಾವಾಗ 236 ಕ್ರಾಸ್ ಆಗ್ಲಿಲ್ಲ, 1 ಟಚ್ ಆಗ್ಲಿಲ್ಲ, ಮತ್ತೆ ಹೈಯರ್ ಹೈ ಮಾಡ್ಲಿಕ್ಕೆ ಟ್ರೈ ಆಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಇದು ಇಲ್ಲಿಗೆ ಟಚ್ ಮಾಡ್ಬಿಡುತ್ತೆ. ಇಲ್ಲ ಅಂದ್ರೆ 618ಗೆ ಟಚ್ ಆಗ್ಬಿಡುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಬೇಕು ನಾವು. ಯಾವಾಗ 618 ಟಚ್ ಆಗುತ್ತೆ, once it touches 618, then there is a more powerful, very very powerful, I can say, possibilities of breaking all these levels. Possibilities, again telling 100% ಹೋಗೇ ಹೋಗುತ್ತೆ ಅಂತಲ್ಲ, ಇದೆಲ್ಲ ಪ್ರಾಬಬಿಲಿಟಿ ಗೇಮ್. ಹಿಂಗ ಆಗ್ಬೋದು ಅಂತ. ಸೊ 618 ಟಚ್ ಆಗ್ತಿದ್ದಂಗೆ 0.5 ಟಚ್ ಮಾಡುತ್ತೆ. 0.5 ರಿಜೆಕ್ಷನ್ ಆಯ್ತು ಅಂದ್ರೆ 618 ಗಿಂತ ಕೆಳಗೆ ಹೋಗುತ್ತೆ, ಅಥವಾ 618ಗೆ ಟಚ್ ಆಗಿ ಸಪೋರ್ಟ್ ತಗೊಂಡು ಆಟ ಆಡ್ತಾ ಇರ್ಬೋದು, ರೇಂಜ್ ಬೌಂಡ್ ಆಗಿರ್ಬೋದು, ಸೈಡ್ ವೇಸ್ ಹೋಗುತ್ತೆ. ಸೊ 618 ಹೋದ್ಮೇಲೆ 0.5 ಕ್ಲಿಯರ್ ಆಯ್ತು ಅಂದ್ರೆ ಡೈರೆಕ್ಟ್ 382ಗೂ ಹೋಗ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ 236ಗೆ ಹೋಗ್ಬೋದು. ಸೊ 283 ಇಲ್ಲಿ ಒಂದು ಸಪೋರ್ಟ್ ತಗೊಂಡು ಮತ್ತೆ ಇಲ್ಲಿ ಕೆಳಗೆ ಬರಕ್ ಟ್ರೈ ಮಾಡುತ್ತೆ. ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಆಫ್ ಮಾಡ್ತೀನಿ. ನಿಫ್ಟಿ ಐ ಡೋಂಟ್ ವಾಂಟ್ ಟು ಶೇರ್ ಸೊ ದಟ್ ಇಟ್ಸ್ ಕನ್ಫ್ಯೂಸಿಂಗ್ ಆಕ್ಚುಲಿ. ಸೊ ಒನ್ಸ್ ಇಟ್ ಟಚಸ್ 236, ಇಟ್ಸ್ going to take one more support. So this can become act as a one resistance at this level. 236 can act as a resistance. ಇದು ರೆಸಿಸ್ಟೆನ್ಸ್ ಆದ್ರೆ ವಾಪಸ್ 382 ಬರ್ಬೋದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ
ಅಗೇನ್ 618 ಕಡೆ ಹೋಗ್ಬೋದು, ರೇಂಜ್ ಬೌಂಡ್ ಆಗುತ್ತೆ ಅಂತ ಹೇಳಿದ ಅದಕ್ಕೆ. ಸೊ ಈ 0.5 618 ಎಲ್ಲಿ ಸಪೋರ್ಟ್ ತಗೊಂತಿದೆ, ಯೂಶಲಿ 236 618 ಅಲ್ಲಿ ಜಾಸ್ತಿ ಸಪೋರ್ಟ್ ತಗೊಳುತ್ತೆ. 0.5 ಸಪೋರ್ಟ್ ತಗೊಂತಿದೆ ಅಂದ್ರೆ ಅದು ಪರ್ಮನೆಂಟ್ ಆಗಿರಲ್ಲ, ಮತ್ತೆ ಒಂದು ಬೌನ್ಸ್ ಬ್ಯಾಕ್ ಆಗಿ ವಾಪಸ್ ಬರೋ ಸಾಧ್ಯತೆ ಇದೆ, ಡೌನ್ ಸೈಡ್ ಹೋಗಕ್ಕಿದೆ. ಸೊ ಇವಾಗ ವೇವ್ ನೋಡ್ತಿರ್ಬೋದು ಇದ್ರ ಪ್ರಕಾರನೇ. ಸೊ ಇಲ್ಲಿ ಹೈಯರ್ ಹೈ ಮಾಡ್ತು ಈ ಆಸ್ಪೆಕ್ಟ್ ಅಲ್ಲಿ, ಒಂದು ಲೋಯರ್ ಹೈ ಮಾಡಿದೆ, ತಿರ್ಗಾ ಲೋಯರ್ ಲೋ ಮಾಡ್ತು, ಮೀನ್ಸ್ ಹೈಯರ್ ಲೋ, ಸಾರಿ ಇದು ಲೋ ಹೈಯರ್ ಲೋ, ನೆಕ್ಸ್ಟ್ ಇದು ಲೋಯರ್ ಲೋ ಆಗ್ಬಿಡುತ್ತಾ. ನೆಕ್ಸ್ಟ್ ಇದು ಎಕ್ಸಾಂಪಲ್ಗೆ ಇದನ್ನ ಡಿ ಅಂತ ಹೇಳ್ತೀನಿ, ಇ ಅಂತ ಹೇಳ್ತೀನಿ, ಇದು ಡಿ. ಇಲಿಯೇಟ್ ಅಲ್ಲಿ ಡಿಫ್ರೆಂಟ್ ಆಗಿ ನಾಮಿನ್ ಕ್ಲೇಚರ್ ಅಂತ ಕೊಡ್ತಾರೆ. ಐ ಆಮ್ ನಾಟ್ ಮಿಕ್ಸಿಂಗ್ ದಟ್ ಇಲಿಯೇಟ್ ಪಾರ್ಟ್ ಹಿಯರ್, ಬಟ್ more or less it's a concept is same. So ಫಾರ್ಮ್ ಆದ್ಮೇಲೆ F. So like this cycle will be continuing, but as per the Elliott it's XYZ ಇಲ್ಲಿ ನೋಡ್ಬೋದು 1 2 3 ಫಾರ್ಮು, ABCD E ಫಾರ್ಮು, ಅದರಲ್ಲೂ 1 2 3 4 ಇಂಪಲ್ಸ್ ವೇವ್ಸ್, ಇದು ವೇವ್ಸ್ ಅಂತ ಇರ್ತವೆ. ಇಂಡೆಕ್ಸ್ ಅದು ಇಂಪಲ್ಸು ಅದೆಲ್ಲ ನಾನು ಅಷ್ಟೊಂದು ಫಾಲೋ ಮಾಡಲ್ಲ ಆಕ್ಚುಲಿ, ಯಾಕಂದ್ರೆ ಸ್ವಲ್ಪ ವೆರಿ ಕನ್ಫ್ಯೂಸಿಂಗ್, ಯಾಕಂದ್ರೆ ಇಟ್ಸ್ ಎ ವೆರಿ ಸಬ್ಜೆಕ್ಟಿವ್ ಮ್ಯಾಟರ್ ಅದು. ಸೊ ಇಫ್ ಪಾಸಿಬಿಲಿಟಿ ಆಫ್ ಟಚಿಂಗ್ 618 ಕ್ಯಾನ್ ಬಿಕಮ್ ಆಕ್ಟ್ ಆಸ್ ಎ ಸಪೋರ್ಟ್ ರೆಸಿಸ್ಟೆನ್ಸ್, ಅಗೇನ್ ಇಟ್ಸ್ ಎ ಪಾಸಿಬಿಲಿಟೀಸ್. ಇಫ್ ನಾಟ್ ಟೇಕನ್ ಮೀನ್ಸ್ ದಟ್ ವೇವ್ ವಿಲ್ ಕಂಟಿನ್ಯೂ ಅಗೇನ್. ಸೊ ಲೈಕ್ ದಿಸ್ ಸಬ್ಜೆಕ್ಟಿವ್ ಆಗಿರುತ್ತೆ ವೇವ್ಸ್ ಅಲ್ಲಿ. ಇಲಿಯೇಟ್ ಸ್ವಲ್ಪ ವೆರಿ ಬ್ರಾಡ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಬೇಕು, ಬಟ್ ನೀಡ್ ನಾಟ್ ಟು ಬಿ ಒಂದು ಮ್ಯಾಂಡೇಟರಿ ಫಾರ್ ಟ್ರೇಡಿಂಗ್ ಆರ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಸ್ಟಿಲ್ ಫಿಬಿನಾಶಿ ಹೋಲ್ಡ್ಸ್ ಗುಡ್ಸ್ ಫಾರ್ ಎವ್ರಿಥಿಂಗ್. ಬೇಸಿಸ್ ಇಲಿಯೇಟ್ ವೇವ್ಸ್ಗೆ ನಮ್ಗೆ ಫಿಬಿನಾಶಿನೇ, ಫಿಬಿನಾಕಿ ಆರ್ ಫಿಬಿನಾಶಿ ಯೂಸ್ಲಿ ಕಾಲ್ ಎಸ್ ಫಿಬಿನಾಕಿ ಅಂತಾನು ಹೇಳ್ತಾರೆ. ಓಕೆ, ಒಬ್ಬೊಬ್ರು ಪ್ರೊನೌನ್ಸಿಯೇಷನ್. ಸೊ ಈ ತರ 236 ಲೆವೆಲ್ 618 ಲೆವೆಲ್ ಇಂಪಾರ್ಟೆಂಟ್ ಆಗ್ತವೆ ನನಗೆ. ಡಸಂಟ್ ಮೀನ್ 0.5 is not a very bad number, means it's not very supportive or something, it's very rejective something, ಆತರ ಏನೂ ಇಲ್ಲ. ವೆರಿ ಲೋ ಪ್ರಿಯಾರಿಟಿ ಅಂತದ್ದು ಏನೂ ಇಲ್ಲ ಇದರಲ್ಲಿ. ಬಟ್ ಮೋರ್ ಪವರ್ಫುಲ್ ಅನ್ನೋದು, ಮೋರ್ ಪವರ್ಫುಲ್ 236 and 618. 618 is very 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 good point. If any stock is taking support at 618, then possibilities of moving further big. 618 always good. ಸೊ ಇದನ್ನ ಗಮನಿಸಬೇಕು. ಸೊ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಾದ್ರೆ ನಾನು ಇದನ್ನೆಲ್ಲ ಡಿಲೀಟ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಡಿಲೀಟ್ ಆಲ್ ದಿಸ್ ಥಿಂಗ್, ನಾಟ್ ನೆಸರಿ. ಸೊ ವಾಟ್ ಈಸ್ ಮೈ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ವಾಟ್ ಈಸ್ ದ ಆಕ್ಷನ್ ಪ್ಲಾನ್ ಫಾರ್ ಟ್ರೇಡಿಂಗ್? So I'm taking very old part. So let's say my one wave is here, or one swing. My swing is at low is at somewhere at on November 23rd 2023 November exact ಆಗಿ ನೋಡಬೇಕು ಎಷ್ಟಿಗೆ ಬಂದಿದೆ ಅಂತ. This is my lower low, 26 October lower low ಫಾರ್ಮ್ ಆಗಿದೆ. ಒಂದು ಹೈಯರ್ ಹೈ ಬಂದ್ಬಿಟ್ಟು ಸೆಪ್ಟೆಂಬರ್ 27th. ಇದು ಬಿಗ್ ಅಂತ ತಗೊಂಡ್ರು, ಹಿಂಗೆ ಒಂದು ನೋಡೋಣ. ದೆನ್ ಸ್ವಲ್ಪ ಶಾರ್ಟರ್ ಅಲ್ಲಿ ನೋಡೋಣ ಒಂದು ವೇವ್ ಆಸ್ಪೆಕ್ಟ್ ಅಲ್ಲಿ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಎನಿ ಟೈಮ್ ಫ್ರೇಮ್, ಎನಿ ಲೆವೆಲ್, ಎನಿ ಒನ್ ವಾಟ್ ಇಸ್ ಇಟ್, ಮಂತ್ಲಿ ಲೆವೆಲ್, ವೀಕ್ಲಿ ಲೆವೆಲ್, ಎನಿಥಿಂಗ್ ಇಸ್ ಪಾಸಿಬಲ್. ಬಟ್ ದಟ್ ವಿಲ್ ಆಕ್ಟ್ ಆಸ್ ಮೈ. ಸೊ ಯು ಗೋ ಟು third tool, Fibonacci first one, or Alt F is a key. Don't change anything. You can change background. Let it be whatever default. I am applying default. Apply default. It will be like this. Default means you extend right side and both the left side, so that you can understand. So I'm locking this so that it should not move now.
ಸೊ ಇಲ್ಲಿ ಸಪೋರ್ಟ್ ತಗೊಂಡಿದೆ, ಇಟ್ ಹಸ್ ಟೇಕನ್ ಸಪೋರ್ಟ್ ಆರ್ ಕನ್ಸಿಡರ್ ದಿಸ್ ಆಸ್ ಮೈ ಲೋ ಪಾಯಿಂಟ್ ಅಂಡ್ ದಿಸ್ ಆಸ್ ಮೈ ಹೈ ಪಾಯಿಂಟ್. ಸೊ ವಾಟ್ ಐ ವಾಸ್ ಟೆಲಿಂಗ್, 236 will act as a support, taken support here, 0.5 touching, 0.5 is acted as a support, 618 somewhere near to 618 taken support, then moved very big. 618 is very powerful, 786 powerful anta ಹೇಳ್ತೀನಿ ನಾನು, ಬಟ್ comparatively 618 and 236 is very very powerful. ಇಲ್ಲಿ ತಗೊಂಡಿದೆ. ಇಫ್ ಯು ಅಬ್ಸರ್ವ್ ಪ್ರೀವಿಯಸ್ ಆಲ್ಸೋ somewhere near to that only ಅಲ್ಲಿ ಇದಾಗಿದೆ. ಮೈನಸ್ ಸೈಡ್ ಅಲ್ಲಿ ನೋಡ್ಬೇಕಾದ್ರೂ 618 ತಗೊಂಡಿದೆ. ಇದು ತುಂಬಾ ಇದಕ್ಕೆ ಹೋದ್ರು ನಿಮ್ಗೆ 2618 ಈ ಲೆವೆಲ್ ಬಂದಿರುತ್ತೆ. ಇನ್ನು ಡೌನ್ ಅಲ್ಲಿ ಇತ್ತು ಅಂದ್ರೆ ಆಲ್ರೆಡಿ 0 ಹೋಗ್ಬಿಟ್ಟಿದೆ. ಸೊ ಅಲ್ಲಿಂದ ತಗೊಂಡಿದೆ. ಇಲ್ಲಿ ನಾನೇನೋ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ, ಇದು 1 ಆಗ್ತಿತ್ತು, ಆ ಕಡೆ 0 ಆಗ್ತಿತ್ತು, ಆ ತರ ಆಗ್ತಿತ್ತು, ಅದೇನು ತೊಂದರೆ ಇಲ್ಲ. ಸೊ ನಾನು ಏನಂದ್ರೆ ಈ ತರ ನಾನು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಹಾಕೊಂಡ್ರೆ I have marked using 24th September and 23rd October. Still, it's valid for today's market. It's taking support. It's again trying to touch 236 on. ಡೀಪಾಗಿ ಇಲ್ಲಿ ಅನಲೈಸ್ ಮಾಡಲ್ಲ ನಾನು ವೀಕ್ಲಿ ರಿವ್ಯೂ ಫಾಲೋ ಮಾಡಿ, ಬಟ್ ದಿಸ್ ಪ್ರಾಬ್ಲಮ್ ಆರ್ ದಿಸ್ ಸೆಟಪ್ ವ್ಯಾಲಿಡ್ ಫಾರ್ ಎವ್ರಿವೇರ್. ಸೊ ಇಲ್ಲಿ ನಾನು ಸಪೋರ್ಟ್ ತಗೊಂಡು 382 ಪವರ್ಫುಲ್ ಅಲ್ಲ, ಬಟ್ 618 ಏನಾದ್ರು ಬಂತು ಅಂದ್ರೆ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಬೈಯಿಂಗ್ ಅಂತೀನಿ. ಆತರ ಬರ್ದೇ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸೊ ವೀಕ್ಲಿ ಲೆವೆಲ್ ನೋಡೋಣ. ವೀಕ್ಲಿಲೂ ಹಂಗೆ ಸಪೋರ್ಟ್ ತಗೊಂಡಿರುತ್ತೆ. ಸೆವೆನ್ ಏಟ್ ಸಿಕ್ಸ್ ಇದು ಎಲ್ಲದಕ್ಕೂ ತಗೊಂಡಿರುತ್ತೆ. ಮಂತ್ಲಿ ತಗೊಂಡ್ರು ಆಗುತ್ತೆ, ಇಯರ್ಲಿ ತಗೊಂಡ್ರು ನಿಮ್ಗೆ ಹೈಯರ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಸೊ ಯಾವಾಗ ನನಗೆ 618 ಕ್ರಾಸ್ ಆಯ್ತು ಅಲ್ಲಿ ಇದು ಮಾಡ್ಬೋದು. ನನಗೆ ಕ್ವಾರ್ಟರ್ಲಿ ಬಂದ್ಬಿಡೋಣ. ಕ್ವಾರ್ಟರ್ಲಿಗೆ ಬಂದ್ರು ನಿಮ್ಗೆ ಸಪೋರ್ಟ್ ತಗೊಂತಾ ಇರುತ್ತೆ. 618 ಅಲ್ಲಿ ಮಿಸ್ ಮಾಡ್ತೀರಾ, ಅಲ್ಲಿ ಮಿಸ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಬಿಗ್. ಇಲ್ಲಿ ನೋಡಿ 4000 ಪಾಯಿಂಟ್ಸ್ ರ್ಯಾಲಿ ಆಗಿದೆ. ಯಾವಾಗಿಂದ ಜಸ್ಟ್ 4 months ಅಲ್ಲಿ ರ್ಯಾಲಿ ಆಯ್ತು. ಕ್ವಾರ್ಟರ್ಲಿ ನೋಡ್ಕೊಂಡಿದ್ರು ನಿಮ್ಗೆ ವರ್ಕ್ ಆಗಿರೋದು, ಇಲ್ಲ ವೀಕ್ಲಿ ನೋಡಿದ್ರು ನಿಮ್ಗೆ ವರ್ಕ್ ಆಗಿರೋದು. ಸೊ ನನಗೆ ಜನರಲ್ ಆಗಿ ಬೇರೆ ಮೆಥಡ್ ಇದೆ, ಪಿವಟ್ಸ್, ಸ್ಟ್ಯಾಂಡರ್ಡ್ ಪಿವಟ್ಸ್, ಕ್ಯಾಮ್ರಿಲಾ, ಅದು ಏನೇನೋ ಇದಾವೆ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಕ್ಕೆ. ಬಟ್ ದಿಸ್ ಈಸ್ ಎ ಯೂನಿವರ್ಸಲ್ ಒನ್. ಬೇಸ್ಡ್ ಆನ್ ದಿಸ್ ತುಂಬಾ ಕಡೆ ವರ್ಕ್ ಆಗುತ್ತೆ ಇದು. ಈಗ ನೋಡಿ ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ದೊಡ್ಡ ಕ್ಯಾಂಡಲ್ ತರ ಕಾಣಿಸುತ್ತೆ. ಇದ್ರ ರೇಂಜ್ ಬಂದ್ಬಿಟ್ರೆ 500-600 ಪಾಯಿಂಟ್ಸ್ ಇರ್ತವೆ. ಇನ್ನೂ ಜಾಸ್ತಿ ಆಗುತ್ತೆ ಕೆಲವು ಸಲ. ಇಲ್ಲಿ ನೋಡಿ ಒಂದು ಟಚ್ ಆಗಿದ್ದು ಮೇಲ್ಗಡೆ ಹೊರಟಾಯ್ತು, ಸಪೋರ್ಟ್ ತಗೊಂಡು ಮತ್ತೊಂದು ರೆಸಿಸ್ಟೆನ್ಸ್ ಲೆವೆಲ್ ಟಚ್ ಆಗಿ ವಾಪಸ್ ಬಂದಿದೆ. ಇದ್ರ ಪ್ರಕಾರ ನೋಡಿದ್ರೆ ವಾಪಸ್ ಇಲ್ಲಿಗೆ ಬರುತ್ತೆ ಅಂತ ನಾವು ಅನಲೈಸ್ ಮಾಡ್ತೀವಿ. ಬಟ್ ಡೈಲಿ ಟೈಮ್ ಫ್ರೇಮ್ ಬಂದು ಅದು ಎವ್ರಿ ಡೈಲಿ ಟೈಮ್ ಫ್ರೇಮ್ ಬಂದ್ರೆ ಇಲ್ಲಿ ನೋಡಿ ರಿವರ್ಸಲ್ ಆಗೋದು ಕಾಣಿಸ್ತಾ ಇದೆ. ಅವರ್ಲಿಗೆ ಹೋದ್ರೆ ಇನ್ನೊಂದ್ ತರ ಇರುತ್ತೆ. ಸೊ ಒಂದೊಂದು ತಗೊಂಡ್ರೆ ಹೋಗುತ್ತೆ. ಸೊ ಸಪೋರ್ಟ್ ತಗೊಳೋದು, ರೆಸಿಸ್ಟೆನ್ಸ್ ತಗೊಳೋದು. ಸೊ ಈ ತರ ನೀವು ಮಾರ್ಕ್ ಮಾಡ್ಕೊಂಡ್ರೆ ಇವನ್ ನನ್ಗೆ ಗೊತ್ತಿಲ್ಲ ಈ ಲೆವೆಲ್ಸ್ ಎಷ್ಟು ವರ್ಕ್ ಆಗುತ್ತೆ ಅಂತ. 1 hour ಟೈಮ್ ಫ್ರೇಮ್ ಅಲ್ಲಿ ಹಾಕೊಂಡಿದೀನಿ ಸ್ವಿಂಗ್ ಟ್ರೇಡರ್ ಮಾಡೋರಿಗೆ ಅವ್ರ ಒಂದು ಇನ್ವೆಸ್ಟ್ಮೆಂಟ್ಗೆ. ಸೊ ಇಲ್ಲಿಂದ ಇನ್ನರಲ್ಲಿ ಇನ್ನೊಂದು ಹಾಕೋಣ. ಇದ್ರಲ್ಲಿ ನನ್ಗೇನು ಇಂಪಾರ್ಟೆಂಟ್ ಮಾತ್ರ 3 ಹಾಕೋಣ, ಬೇಡದಿರೋದೆಲ್ಲ ಬೇಡ. ಈಗ 236, 618, 0.5 ಇರ್ಲಿ. ಇದನ್ನ ಬೇಕಿದ್ರೆ ಹೈಡ್ ಮಾಡ್ತೀನಿ. ಓಕೆ, ಇದು 1 hour ಅಲ್ಲಿ ನನಗೆ ವರ್ಕ್ ಆಗಿದೆ. ಇದು ನಾನು 5 minutes ಬಂದ್ರೆ ಒಂದು ಸ್ವಿಂಗ್ ಹಿಡಿಬೇಕಾದ್ರೆ ನೋಡಿ ಇಲ್ಲಿಂದ ಇಲ್ಲಿಗೆ ಬಂತು ಒಂದು ಬ್ಯೂಟಿಫುಲ್ ಆಗಿ ಒಂದು ಸ್ವಿಂಗ್. ಇಲ್ಲೆಲ್ಲ ಸೆಲ್ ಹೊಡೆದಿದ್ರೆ ನೀಟಾಗಿ ಇಲ್ಲಿ ಲ್ಯಾಂಡ್ ಆಯ್ತು, ಇಲ್ಲಿಂದ ಅಪ್ ಹೊಡಿತು. ಇವಾಗ ನೋಡಿ ವಾಪಸ್ 236 ಲೆವೆಲ್ ಟಚ್ ಮಾಡಕ್ ಟ್ರೈ ಮಾಡ್ತಾ ಇದೆ. ಬಟ್ ಎಷ್ಟು ಸಪೋರ್ಟಿವ್ ಆಗಿದೆಯೋ ಗೊತ್ತಿಲ್ಲ. ಇಲ್ಲೇ ರೇಂಜ್ ಬೌಂಡ್ ಆಗಿ ಇಲ್ಲೇ ಆಟ ಆಡ್ಬೋದು ನೆಕ್ಸ್ಟ್ ಕಪಲ್ ಆಫ್ ಡೇಸ್, ಇಲ್ಲ ಇನ್ನೊಂದು ಮೇಲ್ ಹೋಗ್ಬೋದು.
ನೀವು ಲೋಯರ್ ಟೈಮ್ ಫ್ರೇಮ್ ಅಲ್ಲಿ ಹಾಕಿದ್ರು ಒಂದು ಸ್ವಿಂಗ್ ಕ್ರಿಯೇಟ್ ಆದ್ರು ನೋಡಿ, ಒಂದು ಸಪೋರ್ಟ್ ತಗೊಂಡು ಅಲ್ಲಿಂದ ಇನ್ನೊಂದಕ್ಕೆ ಹೋಯ್ತು, ಮತ್ತೊಂದು ಡೈರೆಕ್ಟ್ ಆಗಿ ಇಲ್ಲಿ ಗ್ಯಾಪ್ ಅಪ್ ಆಗ್ಬಿಡ್ತು. ಆಲ್ಮೋಸ್ಟ್ 1000 ಪಾಯಿಂಟ್ಸ್ ರ್ಯಾಲಿ. ಮತ್ತೆ ಇದು ವಾಪಸ್ ಟ್ರೈ ಮಾಡುತ್ತೆ ಬೌನ್ಸ್ ಮಾಡಕ್ಕೆ ಕೆಳಗಡೆ, ಯಾಕಂದ್ರೆ ಕಾಂಪನ್ಸೇಟ್ ಮಾಡ್ಬೇಕಲ್ಲ. ಹೈಯೆಸ್ಟ್ ಹೋಗಿದ್ದು 0.5 ಬರ್ಲಿಲ್ಲ ಅಂದ್ರೆ ಮತ್ತೆ 618 236 ಕ್ರಾಸ್ ಆಗ್ಬಿಡುತ್ತೆ. ಮತ್ತೆ ಇದಾಗತ್ತೆ, ಎಕ್ಸ್ಟೆಂಡ್ ಮಾಡಿದ್ರು. ಇವಾಗ ನಾನು ಇಲ್ಲಿಂದ ಇಲ್ಲಿ ಹಾಕಿದಕ್ಕೆ ನಿಮ್ಗೆ ಏನೋ ಅಡ್ಜಸ್ಟ್ ಮಾಡಿದಾನೆ ಅಂತ ಅನ್ಸ್ಬಿಡುತ್ತೆ. 5 ಮಿನಿಟ್ಸ್ ಅಲ್ಲಿ ನಾನು ತೋರಿಸ್ತಾ ಇರೋದು ಅಡ್ಜಸ್ಟ್ ಅಂತ ಅನ್ಸ್ಬೋದು. ನಾನು ಇದನ್ನ ವಾಪಸ್ 1 ಅವರ್ಗೆ ಹಾಕೊಂತೀನಿ. ನಾನು ತಗೊಂಡಿದ್ದು ಪ್ರೀವಿಯಸ್ ಸ್ವಿಂಗ್ ಬೇರೆ, ಇವಾಗ ಬೇರೆ ಸ್ವಿಂಗ್ ತಗೊಂತೀನಿ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಇವಾಗ ನೋಡಿ ಮಾರ್ಚ್ ಜನವರಿಯಿಂದ ಹೈಯೆಸ್ಟ್ ಬಂದಿದ್ದು, ಲೋಯೆಸ್ಟ್ ಏಪ್ರಿಲ್ ಅಲ್ಲಿ ಆಗಿದೆ. ಇದರಲ್ಲೂ ನೋಡಿದ್ರ ಇದನ್ನು ಲಾಕ್ ಮಾಡ್ತೀನಿ. ಸಪೋರ್ಟ್ ತಗೊಂತಾ ಇದೆ, ಸಪೋರ್ಟ್ ಟಚ್ ಆಗಿಲ್ಲ ಅಂದ್ರೆ ಮತ್ತೆ ಮೇಲ್ ಬಂತು ಅಂದ್ರೆ ಮೇಲ್ ಹೋಗುತ್ತೆ. ನಿಲ್ಲ ನನಗೆ ವೀಕ್ಲಿ ಮಾಡ್ಕೊಂತೀನಿ ಅಂದ್ರೆ ಡೈಲಿ ಅಲ್ಲೂ ಬರುತ್ತೆ. ಇವಾಗ ಡೈಲಿಗೆ ಬರತ್ತೀನಿ ಅಂದ್ರೆ ಸ್ವಲ್ಪ ಹಳೆ ತಗೊಂತೀನಿ, ಹೊಸ ತೋರ್ಸಂಗಿಲ್ಲ ನಾವು. ಸೊ ಡೈಲಿಗೆ ಹೋಗ್ಬಿಡ್ತೀನಿ ಫಸ್ಟ್, ಅವ್ರು 1 ಅವರ್ಗೂ ಹೋಗ್ಬೋದು. 1 ಅವರ್ಗೆ ಹೋಗ್ಬಿಡ್ತೀನಿ. ಸ್ವಲ್ಪ ಒಂದು 4-5 ತಿಂಗಳ ಹಿಂದಿನ ದಿವಸ ಡೇಟಾ ತಗೊಂತೀನಿ. ಅಕ್ಟೋಬರ್ ಟೈಮ್ದು ತಗೊಂತಿದ್ದೀನಿ, ಆಗಸ್ಟ್ ಅಕ್ಟೋಬರ್ ಟೈಮ್ದು. ಸೊ ನಾನು ಇಲ್ಲಿ ಸೆಪ್ಟೆಂಬರ್ ಇಲ್ಲಿ ತಗೊಂಡಿದ್ದೀನಿ. ಒಂದು ಹೈ, ನನಗೆ ಏನ್ ಬೇಕಿದೆ, ಒಂದು ಸ್ವಿಂಗು ಅಥವಾ ಒಂದು ವೀಕು, ಒಂದು ಡೇಟಾ ಬೇಕು. ಒಟ್ಟಿನಲ್ಲಿ ಸ್ವಿಂಗ್ದಾದ್ರೂ ಓಕೆ, ಡೇಟಾ ಆದ್ರೂ ಓಕೆ. ನನಗೆ ಇಲ್ಲಿ ಮುಂದಿಂದು ಪ್ರೆಡಿಕ್ಟ್ ಮಾಡಬೇಕು. ಹಿಂದಿನ ಜೂನ್ದಿಂದ ಒಂದು ಲೋ ಫಾರ್ಮ್ ಮಾಡಿದ್ದೀನಿ. ಸೊ ನನಗೆ ಇಲ್ಲಿ ಡಿಫಾಲ್ಟ್ ಅಂತ ತಗೊಂಡ್ರು, ರಿಸಲ್ಟ್ ಡಿಫಾಲ್ಟ್ ಏನು ಮಾಡ್ತಾ ಇಲ್ಲ. ಅದನ್ನ ಎಕ್ಸ್ಟೆಂಡ್ ಮಾಡೋಣ, ಬೇಕಿದ್ರೆ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡೋಣ. Make sure you are locking this. ಈ ತರ ನೀವು ಟ್ರೇಡ್ ತಗೊಂಡ್ರು, ನೀವು 1 or 2 hours ಏನೇ ಮಾಡಿದ್ರು ವರ್ಕ್ ಆಗುತ್ತೆ. ನಾನು ಚೆಕ್ ಮಾಡಬೇಕು ಅಂತಿದ್ದು ಯಾವಾಗಿಂದು, ಅಕ್ಟೋಬರ್ ಟೈಮಿಂದು. ನೋಡೋಣ ಅಕ್ಟೋಬರ್ ಹೆಂಗ್ ವರ್ಕ್ ಆಗಿದೆ. 5 ಮಿನಿಟ್ಸ್ ಚಾರ್ಟ್ಗೆ ಹೋಗ್ತೀನಿ, ಅಕ್ಟೋಬರ್ ಟೈಮ್ಗೆ ಹೋಗ್ತೀನಿ. ಅಥವಾ ಜನವರಿಗೆ ಹೋದ್ರು ಆಗುತ್ತೆ. 5 ಮಂತ್ಸ್ ಡೇಟಾ ಹಳೇದು. ಜನವರಿ 1ಗೆ ಏನಾಗಿದೆ ನೋಡೋಣ. ಜನವರಿ 1 ನಾನು ಇಲ್ಲೆಲ್ಲೋ ಮಧ್ಯದಲ್ಲಿ ಓಪನ್ ಆಯ್ತು. ಇದಕ್ಕೂ ಒಂದು ಫಿಬ್ ರೇಷಿಯೋ ಇರುತ್ತೆ. ಈ ಒಂದು ಸ್ವಿಂಗಲ್ ಫಾರ್ಮ್ ಮಾಡಿದ್ರು ಇರುತ್ತೆ. ಸ್ವಿಂಗ್ ಅಂತ ಕ್ರಿಯೇಟ್ ಮಾಡಿದ್ರು ಬರುತ್ತೆ. ಒಂದು ಹೈಯರ್ ಹೈ ಹೈಯರ್ ಲೋ ಕರೆಕ್ಟ್ ಆಗಿ ಹಾಕೊಬೇಕು. ಹಾಕ್ಲಿಲ್ಲ ಅಂದ್ರೆ ತಪ್ಪಾಗ್ತಾ ಕೊಡುತ್ತೆ. 618 ತಗೊಂಡು ಟಚ್ ಆಗಿಲ್ಲ, ಡೈರೆಕ್ಟ್ ಹೋಯ್ತು. ಹಿಂದಿನ ಟೈಮಲ್ಲಿ ಟಚ್ ಆಗಿದೆ, ಇದು ಹಿಂದೆ ಎಲ್ಲ ಟಚ್ ಆಗ್ತಿದೆ, ಮುಂದೆ ಟಚ್ ಆಗಿಲ್ಲ. ಏನ್ ಹೇಳಿದ್ದು, ವಾಪಸ್ ಅಲ್ಲಿ 618 ಯಾವಾಗ ಟಚ್ ಆಗಿಲ್ವೋ ವಾಪಸ್ 618 ಟಚ್ ಮಾಡಕ್ ಟ್ರೈ ಮಾಡುತ್ತೆ ಅಂತ ಹೇಳಿದ್ದೆ. ವಾಪಸ್ ಡೌನ್ ಬಂತು, ಇಲ್ಲಿ ಡೌನ್ ಬಂತು. ಸಪೋರ್ಟ್ 16 ಇಂತ ಕೆಳಗಡೆ ಹೋಯ್ತು, ಮೈನಸ್ ಹೋಯ್ತು. 618 -618 -3 ಇದು ಎಲ್ಲ ಹೋಗಿ 0.5 ಒಂದು ಹೆಚ್ಚು ಕಡಿಮೆ ಸಪೋರ್ಟ್ ತಗೊಂಡು ಮೈನಸ್ ಸೈಡ್. ಅದು ಹೈಯರ್ ಟೈಮ್ ಫ್ರೇಮ್ ಮಾಡಿರೋದ್ರಿಂದ ಮೈನಸ್ ಅಂತ ಹೇಳಲ್ಲ ಕರೆಕ್ಟ್ ಆಗಿ. ಓಕೆ, ಒಂದು ನೆಗೆಟಿವ್ ಅಲ್ಲಿ ಇದಾಗಿದೆ. ಸೊ ಇಲ್ಲಿಂದ ಮತ್ತೆ 0.5 ಇಂದ ಸಪೋರ್ಟ್ ಮಾಡಿದ್ದು, ಮತ್ತೆ 618 ಕಡೆ ಟಚ್ ಆಯ್ತು. ಮತ್ತೆ ಒಂದ್ ಕಡೆ ಟ್ರೈ ಮಾಡ್ತು, 1 ಟಚ್ ಆಗಿಲ್ಲ. ಆಬ್ವಿಯಸ್ಲಿ 1 ಟಚ್ ಆಗಿಲ್ಲ ಅಂದ್ರೆ ಹೇಳಿದೇನು, ವಾಪಸ್ ಹಿಂದಕ್ಕೆ ಬರಬೇಕು. ಸೊ 236 ಟಚ್ ಆಯ್ತು, ವಾಪಸ್ ಹಿಂದಕ್ಕೆ ಟಚ್ ಆಯ್ತು. 236 ಸಪೋರ್ಟ್ ಬೇಕಿತ್ತು, ತಗೊಂಡಿದೆ. ವಾಪಸ್ ಡೈರೆಕ್ಟ್ 1 ಟಚ್ ಆಯ್ತು. 1 ಟಚ್ ಆಗಲಿಲ್ಲ, ಈ ಸಲ 1 ಟಚ್ ಆಯ್ತು. 1 ಟಚ್ ಆಗೋದ್ ಮುಂಚೆ ಗ್ಯಾಪ್ ಫಾರ್ಮ್ ಆಯ್ತು. ಇಲ್ಲಿ ಗ್ಯಾಪ್ ಯಾವಾಗ ಫಾರ್ಮ್ ಆಗುತ್ತೋ ಗ್ಯಾಪ್ ಫಿಲ್ ಮಾಡಕ್ ಬರುತ್ತೆ. ಅದು ಬಂದಿದೆ, ಮುಂದೆ ಆಗಿದೆ. ಸೊ ಡೀಪರ್ ಆಗಿ ನಾನು ಹೋಗಲ್ಲ ಇನ್ನು, ಯಾಕಂದ್ರೆ 3 ಮಂತ್ಸ್ ಡೇಟಾ ಬಂದ್ಬಿಡುತ್ತೆ ನನ್ಗೆ. ಸೊ ಮುಂದಿಂದೆಲ್ಲ ಇದು ಮಾಡಲ್ಲ. ಬಟ್ ಈ ತರ ಒಂದು ಹಳೆ ಡೇಟಾ ಇಟ್ಕೊಂಡು ಅಥವಾ ವೀಕ್ಲಿ ಟೈಮ್ ಫ್ರೇಮ್ದು, ಒಂದು ವೀಕ್ಲಿದು ತೋರಿಸ್ಬಿಡ್ತೀನಿ. ಯಾಕಂದ್ರೆ ನಮ್ಗೆ ಮುಖ್ಯವಾಗಿ ಈ ವೀಕ್ ಏನಾದ್ರು ವರ್ಕ್ ಮಾಡ್ತಾ ಇದ್ದೀನಿ ಒಂದು ಅಂತಿದ್ರೆ ನನಗೆ ಬೇಕಾಗಿರುವಂತದ್ದು ವೀಕ್ಲಿ ಡೇಟಾ. ಏನಿದೆ, ಜನವರಿ 1ನೇ ತಾರೀಕಿಗೆ ಹೋಗ್ತೀನಿ. ಸಾರಿ, 2025 6 ಜನವರಿ ವೀಕ್ಲಿಲಿ ಇದು ಫಸ್ಟ್. ನಾ ಹೇಳಿದ್ದೇನು, ಅದು ಹಿಂದಿನ ವೀಕೆ ತಗೊಂತೀನಿ.
ಎಕ್ಸಾಂಪಲ್ಗೆ ಇದು ಫಾರ್ಮ್ ಮಾಡಕ್ಕೆ ತಗೊಳ್ಳಿ ನೀವು ಲೆವೆಲ್ಸ್ ಇದ್ ಮಾಡಕ್ಕೆ. ಸೊ ನೀವು ಬಂದ್ಬಿಡಿ 5 ನಿಮಿಷಕ್ಕೆ ಬಂದ್ಬಿಡಿ, ತೊಂದರೆ ಇಲ್ಲ. ಇದನ್ನ ಲಾಕ್ ಮಾಡಿ 5 ನಿಮಿಷಕ್ಕಲ್ಲಿ ಬೇಕಿದ್ರೆ ಅಡಿಷನಲ್ ಲೆವೆಲ್ಸ್ ಬೇಕು ಅಂದ್ರೆ ಡೈಲಿ ಟೈಮ್ ಫ್ರೇಮ್ ಬಂದು ಹಾಕೊಬಹುದು. ನಾನು ಈಗ 1ನೇ ತಾರೀಕು ವೀಕಲ್ಲಿ ಏನಾಗಿದೆ ನೋಡೋಣ, ಹಿಂದಿನ ವೀಕ್ ಅದ್ರದ್ದು ಮಾರ್ಕ್ ಮಾಡಿದ್ದು. 1ನೇ ತಾರೀಕು ಏನಾಗಿದೆ ನೋಡೋಣ. 618 1ನೇ ತಾರೀಕು ಸ್ಟಾರ್ಟ್ ಆಯ್ತು, 31ಗೆಲ್ಲ ಮಾರ್ಕ್ ಮಾಡಿದೆ. 236 ಸಪೋರ್ಟ್ ತಗೊಂಡು ಹಿಂದಿನ ದಿವಸದಿಂದ ಸಪೋರ್ಟ್ ತಗೊಂಡು ಮೇಲೆ ಹೋಯ್ತು. 618 ಟಚ್ ಮಾಡ್ಬೇಕಿತ್ತು, ಟಚ್ ಆಯ್ತು, ಸೈಡ್ ವೇಸ್ ಹೊಟ್ಟೋಯ್ತು. ಸೈಡ್ ವೇಸ್ ಹೋಗಿ ಆಮೇಲೆ ತಿರ್ಗಾ 786 ಹೋಯ್ತು. 1ಗೆ ಟಚ್ ಆಯ್ತು, 1ಗೆ ಟಚ್ ಆಯ್ತು, 1ಗೆ ಟಚ್ ಅಲ್ಲಿ ರಿಜೆಕ್ಟ್ ಆಗೋಯ್ತು. ಯಾಕಂದ್ರೆ ಇಲ್ಲಿ ಹೈಯೆಸ್ಟ್ ಮಾಡಿದ್ದೆ ಇಲ್ಲಿ. ನಾನು ಹಿಂದೆ ಡೇಟಾ ಇಟ್ಕೊಂಡಿದ್ದು, ಯಾವಾಗ 1ಗೆ ಟಚ್ ಆಯ್ತೋ ನಾನು ಕನ್ಫರ್ಮ್ ಆಗಿ 618 ಬರುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡ್ಬಿಡ್ಬೇಕು. 618 ಬಂದಿದೆ. 618 ಬ್ರೇಕ್ ಆಯ್ತು ಅಂದ್ರೆ 236 ಬರಬೇಕು. 236 ಬಂದಿದೆ. 236 ಯಾವಾಗ ಬ್ರೇಕ್ ಆಯ್ತು, 0 ಕೆಳಗಾಯ್ತು, ಮೈನಸ್ ಸೈಡ್ ಹೋಗುತ್ತೆ. ಮೈನಸ್ ಸೈಡ್ ಎನೇಬಲ್ ಮಾಡಿಲ್ಲ, ನಾನು ಎನೇಬಲ್ ಮಾಡ್ಕೊಂಡ್ರು ಮೈನಸ್ ಸೈಡ್ ಅಲ್ಲಿ ಇವಾಗ ಟೈಮ್ ಬೇಗ ರಿವರ್ಸ್ ಅಂತ ಕೊಡ್ತೀನಿ. 16618 ಅಗೇನ್ 618 ಇದ್ರಲ್ಲಿ ಮತ್ತೆ 236 ಎಲ್ಲ ಹೋಗಿರ್ಬೋದು ಪ್ಲಸ್ ಅಡಿಷನ್. ಅದು ಆ ವೀಕ್ ಇಂದ ಮಾರ್ಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಒಂದ್ ಮೇಲೆ ಹೋಯ್ತು, ತಿರ್ಗಾ 618 ಕ್ರಾಸ್ ಆಯ್ತು, 1ಗೆ ಟಚ್ ಆಯ್ತು, ರಿಜೆಕ್ಷನ್ ಆಯ್ತು, 618 ಬಂತು. ತಿರ್ಗಾ 618 ಇಂದ 1ಗೆ ಟಚ್ ಆಯ್ತು, ಸಪೋರ್ಟ್ ಇಲ್ಲ. 1 ಕ್ರಾಸ್ ಮಾಡಕ್ ಪವರ್ ಇಲ್ಲ. ಸೊ ಕೆಳಗ್ ಬರ್ತಾ ಇದೆ, ಮತ್ತೆ ಮೇಲೆ ಹೋಗ್ತಾ ಇದೆ. ಇದು ಕೆಳಗ್ ಬಿತ್ತು ಅಂದ್ರೆ 268 ಹೊರಟೋಗಿರುತ್ತೆ 618. ಅದು ಕೆಳಗ್ ಬಿತ್ತು ಅಂದ್ರೆ ಇನ್ನೂ ಕೆಳಗಡೆ ಹೋಗುತ್ತಾ, ಹೋಗಿಲ್ಲ ಟೈಮ್ ಬೀಯಿಂಗು. ಇದು ಮಧ್ಯದಲ್ಲಿ ಎಲ್ಲ ಸಪೋರ್ಟ್ ತಗೊಂಡಿರುತ್ತೆ, ಯಾಕಂದ್ರೆ 2618 ಇಂದ ಡೈರೆಕ್ಟ್ 618 ಇರೋ 3618. ಸೊ ಮಧ್ಯದಲ್ಲಿ ಅಡಿಷನಲ್ 3 ಪಾಯಿಂಟ್ ಇಲ್ಲೇ ತೋರಿಸ್ತೀನಿ, ಬೇಕಿದ್ರೆ 326 -326 ಹಾಕಿ ತೋರಿಸ್ಬಿಡ್ತೀನಿ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಅಲ್ಲೇ ಬಂದಿರುತ್ತೆ ಅಂತ, ಅದಕ್ಕೆ ನಾ ಹೇಳೋದು ನಾನು. ಮೇಬಿ ಪ್ಲಸ್ ಸೈಡ್, ಸಾರಿ ನಾನು ರಿವರ್ಸ್ ಕೊಟ್ಟಿದ್ದೆ, ಇದನ್ನ ಪ್ಲಸ್ ಅಂತ ಮಾಡ್ತೀನಿ. ಮೇ ಬಿ 12% ಏನೋ ಬಂದಿರುತ್ತೆ. ಇದ್ರದ್ದು ಹಾಫ್ ಇರುತ್ತೆ ಪುನಃಸಲಿ, ಅದು ಬಂದಿಲ್ಲ ಅಂದ್ರೆ 7075 ಸಮ್ವೇರ್ ಹಿಂಗೆಲ್ಲೋ ಬಂದಿರುತ್ತೆ, ಅದು ಬಂದಿಲ್ಲ. ಸೊ ಇದು ಹಾಫ್ ಅಂದ್ರೆ 625, ಸಾರಿ ಆಲ್ಮೋಸ್ಟ್ ಟಚ್ ಆಗಿರುತ್ತೆ. ಹಾಫ್ ಆಫ್ ಮಾಡಿದ್ರೆ ಬಂದಿರುತ್ತೆ. ಇದೆಲ್ಲ ಒಂದು ರೇಷಿಯೋಸ್, ಆಕ್ಚುಯಲ್ ರೇಷಿಯೋಸ್ ಅಲ್ಲ. ಸ್ಟಿಲ್ ಒಂದು ಪರ್ಸೆಂಟೇಜ್ ಲೆವೆಲ್ ಏನೋ ಒಂದು ರಿಲೇಷನ್ ಇರುತ್ತೆ, ಬಂದಿರುತ್ತೆ. ಬಟ್ ಯಾವಾಗ ಅದು ನಾ ಹೇಳಿದ್ದೇನೋ 3618 ಟಚ್ ಮಾಡಿಲ್ಲ, ಟಚ್ ಮಾಡಬೇಕು, ಟಚ್ ಆಗೋಯ್ತು. ಟಚ್ ಆದ್ಮೇಲೆ ತಿರ್ಗಾ ಡೈರೆಕ್ಟ್ 268 ಅಲ್ಲ ಕ್ರಾಸ್ ಆಗಿ 1ಗೆ ಟಚ್ ಆಗೋಯ್ತು. ದಿಸ್ ಈಸ್ ಅ ಬ್ಯೂಟಿ ಆಫ್ ಫಿಬೊನಾಚಿ. ನೀವು ವರ್ಕ್ ಮಾಡಿ, ಲೆವೆಲ್ಸ್ಗಳು ಮಾರ್ಕ್ ಮಾಡ್ಕೊಳ್ಳಿ, ವೀಕ್ಲಿ, ಡೈಲಿ, ಮಂತ್ಲಿ ಲೆವೆಲ್ಸ್, ಸೊ ದಟ್ ಇದಾಗುತ್ತೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ನಂಬರ್ ಕೊಡ್ತೀನಿ. ಸೊ ಲೆಟ್ಸ್ ಸೇ ಇದನ್ನ ನಡುವೆ ಮಾರ್ಕ್ ಮಾಡಿರ್ತೀರಾ, ಆ ಮಾರ್ಕ್ ಮಾಡಿದ್ಮೇಲೆ ಒಂದು ಲೈನ್ ಇಲ್ಲಿ ಕೊಟ್ಟಿರ್ತೀನಿ. ಇದು ಲೈನ್ ಬಂದ್ಬಿಟ್ಟು, ಯಾಕೆ ಇದು ಚೇಂಜ್ ಆಯ್ತು, ಇದನ್ನ ನಾರ್ಮಲ್ ಹಾಕ್ತೀನಿ. ಸೊ ಸಮಥಿಂಗ್ 25842, ಇನ್ನೊಂದು ನಂಬರ್ 25836 ಅಂತ ನಾವು ಕೊಟ್ಟಿರ್ತೀನಿ ಎಕ್ಸಾಂಪಲ್ಗೆ. ನಿಮ್ಗೆ ಬೇಸಿಕ್ ಆಗಿ 25836 ಬೇಸಿಕ್ ಆಗಿ ಏನೋ ನಮಗ್ ಬೇಕಾಗಿದ್ದು ಫಿಬ್ ಲೆವೆಲ್ಸ್ ಜೊತೆಗೆ ನನ್ಗೆ ಬೇಕಾಗಿದ್ದು ಒಂದು ಇನ್ನೊಂದು ಮ್ಯಾಜಿಕ್ ನಂಬರ್ ತರ, ಬೇರಿಶ್ ನಂಬರ್, ಬುಲಿಶ್ ನಂಬರ್ ಅಂತ ಒಂದು ಕೊಟ್ಟಿರ್ತೀನಿ. ಸೊ ಅದಕ್ಕಿಂತ ಕೆಳಗಡೆ ಹೋಯ್ತು ಅಂತ ಕೆಳಗಡೆ ಹೋಗುತ್ತೆ, ಅದಕ್ಕಿಂತ ಮೇಲೆ ಹೋಯ್ತು ಬುಲಿಶ್ ಹೋಗುತ್ತೆ ಅಂತ ಕೊಟ್ಟಿರ್ತೀನಿ. ಸುಮ್ಮನೆ ಎಕ್ಸಾಂಪಲ್ಗೆ ಇಲ್ಲಿ ತಗೊಂಡ್ರೆ ಡೈರೆಕ್ಟ್ ಆಗಿ ನೋಡಿ, ಅಲ್ಲಿ ಟಚ್ ಆಗುತ್ತೆ, ಮತ್ತೆ ಸಪೋರ್ಟ್ ತಗೊಳುತ್ತೆ, ಈ ತರ ಮತ್ತೆ ಸಪೋರ್ಟ್ ತಗೊಳ್ತಾ ಇರುತ್ತೆ ಅರೌಂಡ್ ದಟ್. ಇದು ರ್ಯಾಂಡಮ್ ಆಗಿ ಹಾಕೊಂಡಿದ್ದು, ಬಟ್ ಈ ತರನೇ ಒಂದು ಮಾರ್ಕೆಟ್ ಅಲ್ಲಿ ವರ್ಕ್ ಆಗುವಂತದ್ದು. ಸೊ ಆ ವೀಕ್ಗೆ ಒಂದು ವರ್ಕ್ ಆಗುತ್ತೆ, ನೆಕ್ಸ್ಟ್ ವೀಕ್ ಬಂದಾಗ ಈ ನಂಬರ್ ವರ್ಕ್ ಆಗುತ್ತೆ ಅಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಈ ರೇಷಿಯೋಸ್ ಚೇಂಜ್ ಆಗಿರುತ್ತೆ, ರೇಷಿಯೋಸ್ ಚೇಂಜ್ ಆಗದಂಗೆ ಲೆವೆಲ್ಸ್ಗಳು ಚೇಂಜ್ ಆಗ್ತವೆ. ಸೊ ಸೀಕ್ರೆಟ್ ಆಗಿ ನಾನು ಇದು ಅಂತ ಮಾಡಿದ್ದೀನಿ, ತೋರಿಸ್ತೀನಿ ನಾನು ಎಕ್ಸಾಮ್ ಇದಂತ.
ಸಾರಿ, ಒಂದು ನಿಮಿಷ. ಸಾರಿ, ಬೇರೆ ವಿಂಡೋ ಓಪನ್ ಆಗ್ಬಿಡ್ತು. ಸೊ ಈ ತರ ಲೆವೆಲ್ಸ್ ಬುಲ್ಲಿಶ್ ಅಬೋ ನಂಬರ್ ಕೊಟ್ಟಿರ್ತೀನಿ, ಬೇರಿಶ್ ಬಿಲೋ ಈ ತರ ನಂಬರ್ ಕೊಟ್ಟಿರ್ತೀನಿ. ಅದು ಟ್ರೇಡ್ ತಗೊಂಡು ವರ್ಕ್ ಮಾಡೋದು. ಸೊ ಯಾವ ಸ್ಟಾಕ್ ಬಂದಿದೆ, ಹೆಂಗ್ ಬಂದಿದೆ ನೋಡೋಣ. ಒಂದು ಸದ್ಯಕ್ಕೆ ಈ ತರ ಲೆವೆಲ್ಸ್ ಗಳು ಹಾಕೊಳ್ಳಿ, ವರ್ಕ್ ಆಗುತ್ತೆ 100%. ನಿಮ್ಗೆ ವರ್ಕ್ ಆಗುತ್ತೆ. ಇದು ಯಾವುದೇ ಒಂದು ಮಿರಾಕಲ್ ಅಲ್ಲ, ಇದು ಫಿಬಿನಾಶಿ, ಗ್ಯಾನು ಎಲ್ಲ ಏನೇ ತಗೊಂಡ್ರು ಒಂದು ಮ್ಯಾಥಮೆಟಿಕಲ್ ಅಪ್ರೋಚ್ ಇದೆ. ಫಿಬ್ ನಂಬರ್ಸ್ ಅಂತೂ ವೆರಿ ಪವರ್ಫುಲ್, ಅದರಲ್ಲೂ ಫಿಬ್ ಟೈಮ್ ಸೈಕಲ್ ಎಲ್ಲ ಇನ್ನೂ ಪವರ್ಫುಲ್ ಅದು. ಸೊ ಈ ತರದೆಲ್ಲ ಇರ್ತಾವೆ ಸುಮಾರು. ಸೊ ಅರ್ಥ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋನ ಪ್ರತಿಯೊಂದು ವೀಕ್ಲಿ ಕಾಲ್ ಅಲ್ಲೂ ಆಡ್ ಮಾಡಿರ್ತೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಮಾರ್ಕಿಂಗ್ Fibonacci ratio is very important, and considering at levels, magic number, bearish number, bullish number. So your stop loss will be very less. There is no, I cannot say, we cannot have it without stop loss. I can work ante avana helak agala. With the stop loss you should work. Without stop loss it's a gambling. It's a probability again. Probability 50-50 ಅಂತ ತಗೊಂಡಾಗ ಐದರ್ ಇಟ್ ಶುಡ್ ಬಿ ಬುಲ್ಲಿಶ್ ಆರ್ ಬೇರಿಶ್ ಅಂತ ಅಷ್ಟೇ. ಇಲ್ಲ ಈ ಲೆವೆಲ್ ಹೋದ್ರೆ ಬುಲ್ಲಿಶ್ ಆಗ್ಬೋದು, ಆ ಲೆವೆಲ್ ಹೋದ್ರೆ ಬೇರಿಶ್ ಆಗ್ಬೋದು, ಮತ್ತೆ ಇಲ್ಲಿ ಬಂದ್ರೆ ಬುಲ್ಲಿಶ್ ಆಗ್ಬೋದು. ಸೊ ಮಲ್ಟಿಪಲ್ ಪ್ರಾಬಬಿಲಿಟಿ ಆಗಕ್ ಸಾಧ್ಯ ಇಲ್ಲ. ಟೈಮ್ ಫ್ರೇಮ್ ಚೇಂಜ್ ಆದಾಗ ಆಗುತ್ತೆ ಅದು. ಸೊ ನೀವು ವೀಕ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ 1-2 ಸರಿ ಸ್ವಿಂಗ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಡೈಲಿ ಮಾರ್ಕ್ ಮಾಡ್ಕೊಬೇಕು. ಡೈಲಿ ನಿಮ್ಮ ನಂಬರ್ಸ್ ಏನಿದೆ ಸೊ ಸೇಮ್ ಇದನ್ನೇ ಇಟ್ಕೊಳ್ಳಿ. 50% ಒಂದು ಇಟ್ಕೊಳ್ಳಿ. ಮೇನ್ ಆಗಿ ಬೇಕಾಗಿರೋದು ನನಗೆ ಇಲ್ಲಿ ಬರೆದ್ ಬಿಡ್ತೀನಿ. 1 ಕಾಮನ್ ಆಗಿ 0 ಬರುತ್ತೆ. ಇನ್ ಮಿಕ್ಕಿದ್ದು ಏನೇನ್ ಬೇಕೋ ಅದು ನೋಡ್ಕೊಳ್ಳಿ. 236 ಬರುತ್ತೆ, 618 ಬೇಕು, 0.5 ಆಡ್ ಮಾಡಿ. ಇದು ಮಾಡ್ಕೊಂಡು ಮಾಡಿದ್ರೆ ನಿಮ್ಗೆ ಈಸಿಯಾಗಿ ವರ್ಕ್ ಆಗುತ್ತೆ. ನೀವು ಬೇಕಿದ್ರೆ ಆ ಕಡೆ ಈ ಕಡೆ ಎಕ್ಸ್ಟೆಂಡ್ ಮಾಡ್ಬೋದು. ಯು ಕ್ಯಾನ್ ಎಕ್ಸ್ಟೆಂಡ್ ದಿಸ್ ಫಿಬ್ ರೇಷಿಯೋಸ್ ದಟ್ ಸೈಡ್ ಅಂಡ್ ದಿಸ್ ಸೈಡ್, ಬೋತ್ ಸೈಡ್ ಯು ಕ್ಯಾನ್ ಎಕ್ಸ್ಟೆಂಡ್. ಇವನ್ ಲೆಫ್ಟ್ ಅಂಡ್ ರೈಟ್ ಎಕ್ಸ್ಟೆನ್ಷನ್ ಇಸ್ ರಿಕ್ವೈರ್ಡ್, ಬಟ್ ರೇಷಿಯೋ ಶುಡ್ ಬಿ ಲೈಕ್ ದಿಸ್ ಓನ್ಲಿ. 10, 0.236, 618, 0.5. ವಿತೌಟ್ ದಿಸ್ ಯು ಕೆನಾಟ್ ರನ್ ದ ಶೋ. ಮತ್ತೆ ಸಿಗೋಣ. ಪ್ಲೀಸ್ ಫಾಲೋ ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್, ಕಾಮೆಂಟ್. ಇಫ್ ಯು ಹ್ಯಾವ್ ಎನಿ ಡೌಟ್ ವಿಲ್ ಕ್ಲಾರಿಫೈ. I'll make more and more videos like this. I'll be coming with more innovative things. Please follow me, subscribe to my channel, comments mainly, and please inform to your friends. Inform your friends so that ನೀವು ಗ್ರೋ ಆಗ್ತೀರಾ, ನಾನು ಗ್ರೋ ಆಗ್ಬೋದು. ಸಿಗೋಣ. ಧನ್ಯವಾದಗಳು.